ಸಂತ ನರಸಿ ಮೆಹ್ತಾ. ನರಸಿ ಮೆಹ್ತಾನು ಜುನಾಗಢದಲ್ಲಿ ಒಬ್ಬ ಬ್ರಾಹ್ಮಣನ ಮಗನಾಗಿ ಜನ್ಮ ತಾಳಿದನು. ಶಂಕರನ ಅಪರಾವತಾರವಾದ ನಂತರ ನರಸಿ ಮೆಹ್ತಾನ ಉಪನಯನ ಸಂಸ್ಕಾರವನ್ನು ತಂದೆ ತಾಯಿಗಳು ಮುಗಿಸಿದರು. ಮುಂದೆ ಅಲ್ಪಾವಧಿಯಲ್ಲಿಯೇ ತಂದೆ ತಾಯಿಗಳು ಮರಣ ಹೊಂದಿದರು. ಆ ನಂತರ ಇವನ ಚಿಕ್ಕಪ್ಪನೇ ನರಸಿ ಮೆಹ್ತಾನನ್ನು ಸಾಕುತ್ತಿದ್ದನು. ಚಿಕ್ಕ ವಯಸ್ಸಿನಲ್ಲಿಯೇ ಇವನ ಲಕ್ಷ್ಯವೆಲ್ಲ ಆಟದ ಕಡೆಗೆ ಇರುತ್ತಿತ್ತು. ಒಂದು ದಿನ ಆಟವಾಡಿ ಮನೆಗೆ ಬರಲು ನರಸಿ ಮೆಹ್ತಾನ ಅತ್ತಿಗೆಯು ಅವನಿಗೆ ಅನೇಕ ಬಿರುನುಡಿಗಳನ್ನು ಆಡಿದಳು. ಅದರಿಂದ ಅವನು ಸಿಟ್ಟಿಗೆದ್ದು ಅರಣ್ಯಕ್ಕೆ ಹೊರಟು ಹೋಗಿಬಿಟ್ಟನು. ಅಲ್ಲಿ ಒಂದು ಶಿವಾಲಯದಲ್ಲಿ ಹೋಗಿ ಶಿವನನ್ನು ಧ್ಯಾನಿಸುತ್ತಾ ಅನ್ನ ನೀರುಗಳಿಲ್ಲದೆ ಬಹಳ ದಿವಸಗಳವರೆಗೆ ಅಲ್ಲೇ ಕುಳಿತುಬಿಟ್ಟನು. ನರಸಿ ಮೆಹ್ತಾನು ತನ್ನ ದೇಹವನ್ನೇ ಶಿವಾರ್ಪಣ ಮಾಡಿದ್ದರಿಂದ ಶಂಕರನು ಆತನ ಭಕ್ತಿಗೆ ಪ್ರಸನ್ನನಾಗಿ ನರಸಿ ಮೆಹ್ತಾನನ್ನು ಎಚ್ಚರಿಸಿದನು. ಅವನಿಗೆ ದರ್ಶನ ಕೊಟ್ಟನು. ಬೇಕಾದವರ ಬೇಡಲು ಕೇಳಿದನು. ಆಗ ನರಸಿ ಮೆಹ್ತಾನು ಶಿವನಿಗೆ, ದೇವ, ನಾನು ಅಜ್ಞಾನಿಯಾಗಿರುವೆನು. ನನಗೆ ಏನೂ ತಿಳಿಯುವುದಿಲ್ಲ. ಕಾರಣ ಯಾವ ಪದಾರ್ಥವು ನಿಮಗೆ ಪ್ರಾಣಕ್ಕಿಂತ ಪ್ರಿಯವಾಗಿರುವುದೋ ಅದು ನನಗೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಆ ಮಾತಿಗೆ ಶಂಕರನು, ನನಗೆ ಶ್ರೀಕೃಷ್ಣನ ಲೀಲೆಗಳು ಅತ್ಯಂತ ಪ್ರಿಯವಾಗಿವೆ. ಅವನು ನಿನಗೆ ತೋರಿಸುತ್ತೇನೆ ಎಂದು ಹೇಳಿ ಅವನನ್ನು ರಾಸಮಂಡಲಕ್ಕೆ ಕರೆದೊಯ್ದನು. ಕಾಳಿಂದಿಯ ಹತ್ತಿರ ಒಂದು ಉಪವನವಿದೆ. ಅಲ್ಲಿ ಕೃಷ್ಣನು ಆಟವಾಡುತ್ತಿದ್ದನು. ಶಂಕರನು ನರಸಿ ಮೆಹ್ತಾಗೆ ಗೋಪಿಯ ವೇಷವನ್ನು ಹಾಕಿದನು. ಅಲ್ಲಿ ಸರ್ವ ಶ್ರುತಿಗಳು ಗೋಪಿಗಳ ರೂಪದಿಂದ ಅವತರಿಸಿದರು. ಕೃಷ್ಣನ ವೇಣುನಾದದಿಂದ ಅವರ ಮನಸ್ಸು ಆಕರ್ಷಣ ಹೊಂದಿತ್ತು. ಅವರೆಲ್ಲ ಕೃಷ್ಣನ ಹತ್ತಿರ ಬಂದರು. ಕೃಷ್ಣನು ರಾಸಮಂಡಲವನ್ನು ನಿರ್ಮಿಸಿ ಎಷ್ಟು ಗೋಪಿಯರಿದ್ದರೋ ಅಷ್ಟು ರೂಪಧಾರಣ ಮಾಡಿದನು. ಅದರಲ್ಲಿ ಗೋಪಿ ವೇಷದಲ್ಲಿದ್ದ ನರಸಿ ಮೆಹ್ತಾನು ಶ್ರೀಕೃಷ್ಣನು ಗುರುತಿಸಿದನು. ಆಗ ಅವನು ಶಂಕರನಿಗೆ, ಇಂದು ಈ ಹೊಸ ಗೋಪಿಯನ್ನು ಎಲ್ಲಿಂದ ತಂದಿ ಎಂದು ಕೇಳಿದನು. ಆಗ ಶಂಕರನು ಕಣ್ಸನ್ನೆ ಮಾಡಲು ನರಸಿ ಮೆಹ್ತಾನು ಮುಂದೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಿದನು. ನಂತರ ಶಂಕರನು ನರಸಿ ಮೆಹ್ತಾನ ಸಂಪೂರ್ಣ ವೃತ್ತಾಂತವನ್ನು ನಿವೇದನ ಮಾಡಿದನು. ಶ್ರೀಕೃಷ್ಣನು ನರಸಿ ಮೆಹ್ತಾಗೆ ಆಲಿಂಗನ ಕೊಟ್ಟು, ಇಂದು ನೀನು ರಾಸಮಂಡಲವನ್ನು ಕಣ್ಣಿನಿಂದ ನೋಡಿದ್ದೆ. ನೀನು ಅದರ ಬಗ್ಗೆ ಪ್ರಬಂಧ ಬರೆದು ಜನರಲ್ಲಿ ಪ್ರಚಾರಗೊಳಿಸು. ನನ್ನ ಸರ್ವ ಲೀಲೆಗಳು ನಿತ್ಯ ನಿನ್ನ ಕಣ್ಣ ಮುಂದೆ ಉಳಿಯಲಿ ಎಂದು ವರ ಕೊಟ್ಟನು. ಶಂಕರನು ಅವನನ್ನು ಪೂರ್ವ ಸ್ಥಳಕ್ಕೆ ತಂದು ಇರಿಸಿದನು. ಅಲ್ಲಿ ನರಸಿ ಮೆಹ್ತಾನು ಕೀರ್ತನೆ, ನಾಮಸ್ಮರಣ, ಭಜನ ಮಾಡುತ್ತಾ ತನ್ನ ಕಾಲವನ್ನು ಕಳೆಯುತ್ತಿದ್ದನು. ಗುಜರಾತಿ ಭಾಷೆಯಲ್ಲಿ ನರಸಿ ಮೆಹ್ತಾನು ರಾಸಮಂಡಲವೆಂಬ ಅತಿ ಸುರಸ ಗ್ರಂಥವನ್ನು ಬರೆದನು. ಅದರಲ್ಲಿ ಕುಂಜವನದಲ್ಲಿ ಶ್ರೀಕೃಷ್ಣನು ಮಾಡಿದ ಲೀಲೆಗಳ ವರ್ಣನೆ ಇರುತ್ತದೆ. ಈ ಗ್ರಂಥವು ಬಹಳ ಲೋಕಪ್ರಿಯವಾಗಿದೆ. ನರಸಿ ಮೆಹ್ತಾ ಶಿವಾಲಯದಲ್ಲಿ ಕೃಷ್ಣ ಲೀಲೆಗಳನ್ನು ಹಾಡುತ್ತಾ ಕುಳಿತುಬಿಟ್ಟನು. ಈ ವರ್ತಮಾನವು ಅವನ ಅಣ್ಣನಿಗೆ ಗೋಪಾಲಕರ ಮುಖಾಂತರ ಗೊತ್ತಾಯಿತು. ನರಸಿ ಮೆಹ್ತಾನು ಮನೆ ಬಿಟ್ಟು ಹೋಗಿದ್ದರಿಂದ ಅವನ ಅಣ್ಣನು ಅವನನ್ನು ಹುಡುಕುತ್ತಿದ್ದನು. ಅವನು ತಕ್ಷಣ ಬಂದು ನರಸಿ ಮೆಹ್ತಾಗೆ ಸಮಾಧಾನ ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಬಂದನು. ಅವನ ಪೂರ್ವ ಸ್ಥಿತಿ ಬದಲಾದುದನ್ನು ಕಂಡು ಬಂದಿತ್ತು. ನರಸಿ ಮೆಹ್ತಾನ ಕೀರ್ತನೆಯನ್ನು ಕೇಳಲು ಊರ ಜನರು ಬಹಳಷ್ಟು ಬರುತ್ತಿದ್ದರು. ಆ ಊರಿನೊಳಗಿನ ಒಬ್ಬ ಗೃಹಸ್ಥನು ತನ್ನ ಮಗಳನ್ನು ನರಸಿ ಮೆಹ್ತಾಗೆ ಕೊಟ್ಟು ಲಗ್ನ ಮಾಡಿದನು. ಅವನಿಗೆ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಜನಿಸಿದರು. ನರಸಿ ಮೆಹ್ತಾ ಯಾವಾಗಲೂ ಈಶ್ವರನ ಗುಣಗಾನ ಮಾಡುತ್ತಾ ಎಲ್ಲ ವೇಳೆಯನ್ನು ಕಳೆಯುತ್ತಿದ್ದನು. ಅವನು ಅತ್ಯಂತ ಶ್ರೇಷ್ಠ ಕೃಷ್ಣ ಭಕ್ತನೆಂದು ಅನಿಸಿಕೊಂಡನು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.